ಬಯಸ್ತೇನೆ. ಈ ದೇಶದಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಿ ಅಧಿಕಾರಕ್ಕೆ ಬರಬೇಕನ್ನುವಂತ ದೃಷ್ಟಿ ಬಿಜೆಪಿ ಇಟ್ಕೊಂಡಿದೆ. ಅದನ್ನ ಖಂಡಿಸಿ ಇವತ್ತು ಕಾಂಗ್ರೆಸ್ ಸಾಂಕೇತಿಕವಾಗಿ ಪೊಲೀಸ್ ಠಾಣೆಗೆ ಬಂದು ನಾವು ಆ ಶಾಸಕನ ಮೇಲೆ ಎಫ್ಐಆರ್ ದಾಖಲಿಸಬೇಕನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ. ರಾಹುಲ್ ಗಾಂಧೀಜಿಯವರ ವಂಶದ ಮೇಲೆ ಒಂದು ಅವಹೇಳನಕಾರಿಯಾದಂಥ ಮತ್ತು ಕೊಲೆ ಬೆದರಿಕೆ ಮಾಡುವಂತ ಹೇಳಿಕೆಯನ್ನ ಇವತ್ತಿನ ದಿವಸ ಬಿಜೆಪಿ ಶಾಸಕ ಯಶ್ಪಾಲ್ ಅವರು ಏನು ಕೊಟ್ಟಿದ್ದಾರೆ, ಅವರ ಹೇಳಿಕೆಯನ್ನ ನಾವು ಖಂಡನೆ ಮಾಡೋದ್ರ ಜೊತೆಗೆ ಅವರು ಕೊಟ್ಟಿರುವಂತ ಹೇಳಿಕೆ ಏನಿದೆ, ಕೊಲೆ ಬೆದರಿಕೆ ಅನ್ನುವಂತ ಹೇಳಿಕೆ ಇದೆ. ಒಂದು ದೊಡ್ಡ ಸ್ಥಾನದಲ್ಲಿದ್ದವರು ಯಾವ ಥರ ಮಾತಾಡಬೇಕು ವಿಚಾರ ಮಾಡಿ ಮಾತಾಡಬೇಕು. ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ಅವಹೇಳನಕಾರಿ ಹೇಳಿಕೆ, ಹುಬ್ಬಳ್ಳಿಯಲ್ಲಿ ಪ್ರಕರಣ ದಾಖಲು. ಉಡುಪಿ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರ ಹೇಳಿಕೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿರುವ ಆರೋಪದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ರಜತ್ ಉಳ್ಳಾಗಡ್ಡಿ ಮಠ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ನಿನ್ನೆ 28ನೇ ತಾರೀಕು ಉಡುಪಿಯಲ್ಲಿ ಯಶವಂತ್ ಸುವರ್ಣ ಅನ್ನುವಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಬಹಿರಂಗವಾಗಿ ರಾಹುಲ್ ಗಾಂಧಿ ಅವರ ಕುಟುಂಬ ನಿರ್ನಾಮ ಮಾಡ್ತೀನಿ ಅನ್ನುವಂಥ ಕೊಲೆ ಬೆದರಿಕೆ ಕೊಟ್ಟಿರುವಂಥ ವಿಚಾರದಲ್ಲಿ ಮತ್ತು ಪ್ರಚೋದನಾಕಾರಿ ಹೇಳಿಕೆ ನೀಡಿ ಯಾವ ರೀತಿ ಬಾಬ್ರಿ ಮಸೀದನ್ನು ಧ್ವಂಸ ಮಾಡಿವಿ, ಅದೇ ರೀತಿ ರಾಹುಲ್ ಗಾಂಧಿ ಕುಟುಂಬನ ನಿರ್ನಾಮ ಮಾಡ್ತೀವಿ ಅಂತ ಹೇಳುವಂಥ ಏನೋ ಒಂದು ಮನಸ್ಥಿತಿ ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ದಳದ ಕಾರ್ಯಕರ್ತರಲ್ಲಿದೆ. ಈ ದೇಶದಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಿ ಅಧಿಕಾರಕ್ಕೆ ಬರಬೇಕನ್ನುವಂಥ ದೃಷ್ಟಿ ಬಿಜೆಪಿ ಇಟ್ಕೊಂಡಿದೆ. ಅದನ್ನು ಖಂಡಿಸಿ ಇವತ್ತು ಕಾಂಗ್ರೆಸ್ ಸಾಂಕೇತಿಕವಾಗಿ ಪೊಲೀಸ್ ಠಾಣೆಗೆ ಬಂದು ನಾವು ಆ ಶಾಸಕನ ಮೇಲೆ ಎಫ್ಐಆರ್ ದಾಖಲಿಸಬೇಕನ್ನುವಂಥದ್ದನ್ನು ನಾವು ಕೇಳ್ಕೊಂಡಿದ್ದೀವಿ. ಪೊಲೀಸರು ನಮ್ಮ ದೂರನ್ನು ತೊಗೊಂಡು ಎಫ್ಐಆರ್ ಮಾಡಿಕೊಡ್ತೀವಿ ಅನ್ನುವಂಥ ಭರವಸೆ ನಮಗೆ ವ್ಯಕ್ತಪಡಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಹುಶಃ ಎಫ್ಐಆರ್ ಅವ್ರ ಮೇಲೆ ಹುಬ್ಬಳ್ಳಿಯಲ್ಲಿ ದಾಖಲಾಗುತ್ತೆ. ಇದು ಕೇವಲ ಆ ಶಾಸಕನ ವಿರುದ್ಧ ನಮ್ಮ ಹೋರಾಟ ಅಲ್ಲ, ಈ ಹೋರಾಟ RSSನಲ್ಲಿರುವಂಥ ಮನಸ್ಥಿತಿ, ಕೊಲೆ ಮಾಡುವುದು, ಸಂಚು ರೂಪಿಸುವುದು, ಕೊಲೆ ಬೆದರಿಕೆ ಕೊಡುವಂಥ ಏನೊಂದು ಮನಸ್ಥಿತಿ RSS ಮತ್ತು BJP ಇಟ್ಕೊಂಡಿದೆ, ಅದನ್ನು ನಾವು ಬಹಿರಂಗವಾಗಿ ಖಂಡಿಸಿ ಒಂದು ಹೋರಾಟ ನಾವು ಪ್ರಾರಂಭಿಸಿದ್ದೇವೆ. ರಾಜ್ಯದಾದ್ಯಂತ ಈ ರೀತಿ ಹೋರಾಟ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಉಡುಪಿ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕುರಿತು ನೀಡಿದರೆನ್ನಲಾದಂತಹ ಹೇಳಿಕೆ ಇದೀಗ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ನಮ್ಮ ರಾಷ್ಟ್ರೀಯ ನಾಯಕರು ಶ್ರೀ ರಾಹುಲ್ ಗಾಂಧಿ ಅವರಿಗೆ ಬಾಬ್ರಿ ಮಸೀದಿ ಹೆಂಗೆ ಬೆಳೆಸಿದ್ದೀವಿ ಆ ಥರ ಎಂದು ಹೊಡೆದು ಬಿಡಿಸಿದ್ದೀವಿ, ಆ ಥರ ಅವ್ರನ್ನೂ ಹೊಡಿತೀವಿ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇದು ಒಂದು RSSದ್ದು ಐಡಿಯಾಲಜಿ ಮೈಂಡ್ಸೆಟ್ ಇವರು ತಾವಾಗೇ ತೋರಿಸ್ತಾ ಇದ್ದಾರೆ. ಮೊನ್ನೆ CT ರವಿ ಹೇಳಿಕೆ ನೋಡಿರ್ಬೋದು, ಯುವಕರ ಮ್ಯಾಗ ಯಾವುದು ಪ್ರೊಟೆಸ್ಟ್ ಇತ್ತು ಅವ್ರ ಮ್ಯಾಗೂ ಕೂಡ ಮುಲ್ಲಾ ಆಂದೋಲನ ಹೇಳೋದು ಆಯ್ತು. ಈ ಕಡೆ ರಾಹುಲ್ ಗಾಂಧಿ ಅವರಿಗೆ ಈ ಥರ ಮತ್ತು ಕೊಲೆ ಮಾಡುವಂಥ ಒಂದು ಹೇಳಿಕೆ ಕೊಡುವಂಥ ಕೆಲಸ ಇವರು ಇವತ್ತು ಮಾಡ್ತಾ ಇದ್ದಾರೆ. ಇವರಾಗೆ ನಾವು ಬಾಬ್ರಿ ಮಸೀದನ್ನು ಬಿಡಿಸಿವಿ ಅಂಥೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಮತ್ತು ಅಂಥ ವಿಷಯ ಸೆನ್ಸಿಟಿವ್ ವಿಷಯ ಮ್ಯಾಗ ಇವ್ರು ಮತ್ತು ಮಾತಾಡಿ ಮತ್ತು ಒಂದು ರೈಟ್ಸ್ ತರುವಂಥ ಕೆಲಸ ಈ ಸ್ಟೇಟ್ ಒಳಗೆ ಇವ್ರು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಾವು ಇವತ್ತೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ನಾವು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಸ್ಟೇಷನ್ ಸಬರ್ಬನ್ ಲಿಮಿಟ್ಸ್ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಕೊಡಬೇಕಂತೇಳಿ ಎಲ್ಲರೂ ಇಲ್ಲಿ ಕೂಡಿದ್ದೀವಿ. ಅದು FIR ಆಗಿ ಅವ್ರ ಕಾನೂನು ಅವರಿಗೆ ಕ್ರಮ ತಗುತ್ತೆ ಅಂತ ಹೇಳಿ ನಮಗೆ ಭರವಸೆ ಇದೆ. ಶಾಸಕರ ಹೇಳಿಕೆ ಅವಹೇಳನಕಾರಿ ಹಾಗೂ ಪ್ರಚೋದನಕಾರಿ ಸ್ವರೂಪದ್ದಾಗಿದೆ ಎಂದು ಆರೋಪಿಸಿರುವ ಕಾಂಗ್ರೆಸ್ ನಾಯಕರು ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರಿನ ಆಧಾರದ ಮೇಲೆ ಪೊಲೀಸರು ಸಂಬಂಧಿತ ಕಾನೂನು ವಿಧಿಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಇವತ್ತು ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರ ವಂಶದ ಮೇಲೆ ಒಂದು ಅವಹೇಳನಕಾರಿಯಾದಂಥ ಮತ್ತು ಕೊಲೆ ಬೆದರಿಕೆ ಮಾಡುವಂಥ ಹೇಳಿಕೆಯನ್ನು ಇವತ್ತಿನ ದಿವಸ BJP ಶಾಸಕ ಯಶ್ಪಾಲ್ ಅವರು ಏನು ಕೊಟ್ಟಿದ್ದಾರೆ, ಅವರ ಹೇಳಿಕೆಯನ್ನು ನಾವು ಖಂಡನೆ ಮಾಡೋದ್ರ ಜೊತೆಗೆ ಅವರು ಕೊಟ್ಟಿರುವಂಥ ಹೇಳಿಕೆ ಏನಿದೆ, ಕೊಲೆ ಬೆದರಿಕೆ ಅನ್ನುವಂಥ ಹೇಳಿಕೆ ಇದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ನಾವು ಹುಬ್ಬಳ್ಳಿಯಲ್ಲಿ ಅವರನ್ನು ಕೂಡಲೇ ಬಂಧಿಸಬೇಕು, ಅವ್ರ ಮೇಲೆ ಕೊಲೆ ಕೇಸನ್ನು ದಾಖಲು ಮಾಡೋದ್ರ ಮೂಲಕ ಅವರನ್ನು ಗಡೀಪಾರು ಮಾಡುವಂಥ ಪ್ರಕ್ರಿಯೆಗೆ ಕಾನೂನು ಕ್ರಮ ಕೈಗೊಳ್ಳಬೇಕನ್ನುವಂಥ ಒತ್ತಾಯವನ್ನು ಇವತ್ತಿನ ದಿವಸ ನಾವು ಹುಬ್ಬಳ್ಳಿ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸೋದ್ರ ಮೂಲಕ ಏನು ಈ ಭಯೋತ್ಪಾದನೆ ಇನ್ನೊಬ್ಬರ ಮೇಲೆ ಹೇಳಿಕೆಯನ್ನು ಹೇಳ್ತಕ್ಕಂಥ ಭಯೋತ್ಪಾದನೆ ವಿಚಾರವುಳ್ಳಂಥವ್ರು ಏನು ಇವತ್ತಿನ ದಿವಸ BJP ಶಾಸಕರಿದ್ದಾರೆ ಅವರನ್ನು ಮೊದಲು ಇವತ್ತಿನ ದಿವಸ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ. ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರ ವಂಶನೇ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರಲ್ಲಿರುವಂಥ BJPಯಲ್ಲಿರುವಂಥ ಶಾಸಕರ ಮನಸ್ಥಿತಿ ಯಾವ ರೀತಿ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ.
ಅದಕ್ಕೆ ಇವತ್ತು ಕೇವಲ ಹಿಂದೂ ಅನ್ನುವಂಥ ಒಂದೇ ಒಂದು ಪದವನ್ನು ಬಳಕೆ ಮಾಡೋದ್ರ ಮೂಲಕ ರಾಹುಲ್ ಗಾಂಧೀಜಿಯವರಿಗೆ ಏನು ಕೊಲೆ ಬೆದರಿಕೆ ಹಾಕಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಹುಬ್ಬಳ್ಳಿಯಲ್ಲಿ ದೂರನ್ನು ದಾಖಲು ಮಾಡೋದ್ರ ಮೂಲಕ ಕ್ರಮ ಕೈಗೊಳ್ಳಿಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದೇ ವಿಚಾರವಾಗಿ ಉಡುಪಿ ಜಿಲ್ಲೆಯಲ್ಲಿಯೂ ಯಶ್ಪಾಲ್ ಸುವರ್ಣ ವಿರುದ್ಧ ದೂರು ದಾಖಲಾಗಿದ್ದು ಪ್ರಕರಣದ ತನಿಖೆ ಮುಂದುವರೆದಿದೆ ಅಂತಾನೆ ಹೇಳಬಹುದು. ಇವತ್ತಿನ ದಿವಸ ಒಂದು ಎಲ್ಲ ಕಾಂಗ್ರೆಸ್ನ ಮುಖಂಡರೆಲ್ಲರೂ ಕೂಡಿ ಏನಂತ ಮನವಿ ಕೊಟ್ಟಿದ್ದಾರೆ ಅಂದರೆ, ಒಬ್ಬರು ಒಂದು ದೊಡ್ಡ ಸ್ಥಾನದಲ್ಲಿದ್ದವರು ಯಾವ ಥರ ಮಾತಾಡಬೇಕು ವಿಚಾರ ಮಾಡಿ ಮಾತಾಡಬೇಕು. ಒಂದು ದೇಶದಲ್ಲಿರುವಂಥ ಒಂದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರ ಮೇಲೆ ಇವರು ಅವರನ್ನು ಸಾಯಿಸ್ತೀವಂತ ಏನು ಒಂದು ಪದ ಬಳಸಿದಾರಲ್ಲ, ಇದು ನಮ್ಗೆ ಭಾಳ ನೋವಾಗಿದೆ ಈ ಮಾತಿಗೆ. ಅವರು ಸೋನಿಯಾ ಗಾಂಧಿಯವರು ಗಂಡನ್ನು ಕಳ್ಕೊಂಡಿದ್ದಾರೆ, ಅತ್ತೆಯವ್ರನ್ನ ಕಳ್ಕೊಂಡಿದ್ದಾರೆ, ಮಗನ್ನು ಕಳ್ಕೊಬಾರ್ದು ಅಂಥೇಳಿ ಅವರು ದೂರನೇ ಇದ್ದರು. ಆದರೆ ಎಲ್ಲರೂ ಕೂಡಿ ಅವರು ಕರ್ಕೊಂಡು ಬಂದು ದೇಶಕ್ಕೆ ಒಂದು ಒಳ್ಳೆಯದಾಗಲಿ ಅಂಥೇಳಿ ಅವರು ಸಾರ್ವಜನಿಕರಿಗೆ ಅಂದರೆ ಬಡವರಿಗೋಸ್ಕರ ಮತ್ತು ಒಂದು ಒಳ್ಳೆಯ ಒಂದು ಒಳ್ಳೆಯದು ರೀತಿಯಾಗಿ ಒಂದು ಪರಿವರ್ತನೆ ತರಬೇಕಂತ ಏನು ಅವರು ಮುಂದೆ ಬಂದು ಮಾಡ್ತಿದ್ದಾರೆ, ಅಂಥವರನ್ನು ಇವರು ಸಾಯಿಸ್ತೀವಂತ ಏನು ಪದನ ಬಳಸಿದ್ದಾರೆ. ನಾನು ಒಂದೇ ಮಾತು ಹೇಳ್ತೀನಿ, ಅವ್ರು ಯಾರು ಮಾತಾಡಿದ್ರಲ್ಲ ಅವರನ್ನು ಗಡಿಪಾರು ಮಾಡಬೇಕ್ರಿ ಮೊದಲು ದೇಶದಿಂದ. ಅಂಥವ್ರನ್ನು ಇವರು ದೇಶಗೋಸ್ಕರ ಪ್ರಾಣ ಕೊಟ್ಟವರನ್ನು ಇವರು ಈ ಥರ ಮಾಡ್ತಾರಂದರೆ ಇವರು ಯಾವ ಥರ ಇದ್ದಾರೆ ರೀ? ಇವರನ್ನು ಗಡಿಪಾರು ಮಾಡಬೇಕ್ರಿ, ಅವ್ರ ಮೇಲೆ ಕೇಸ್ ಮಾಡಬೇಕು, FIR ಮಾಡಿ ಅವರನ್ನು ಮೊದಲು ಫಸ್ಟ್ ಒಳಗೆ ಹಾಕಬೇಕ್ರಿ. ಮತ್ತು ಈ ಪದ ಅವರು ಬಳಸಿದಾರಂದರೆ ಎಲ್ಲೆಲ್ಲಿ ಏನೇನು ಮಾತಾಡಿದ್ದಾರೆ, ಯಾರ ಜೊತೆ ಲಿಂಕ್ ಇದ್ದಾರೆ, ಅದೆಲ್ಲ ಅದನ್ನು ಹೊರಗೆ ತಂದು ಅವ್ರ ಮೇಲೆ ಒಂದು ಸೂಕ್ತ ಕಾನೂನು ಕ್ರಮ ಆಗಬೇಕು. ಮತ್ತು ಇದ್ರ ಹಿಂದೆ ಯಾರ್ಯಾರು ಅದಾರ ಅವ್ರ ಮೇಲೂ ಇನ್ಕ್ವೈರಿ ತನಿಖೆ ನಡಿಬೇಕ್ರಿ. ಅದಕ್ಕೆ ನಾವು ಇವತ್ತು ಎಲ್ಲರೂ ಕೂಡಿ ಅವರು ಯಾಕೆ ಈ ಪದ ಬಂದಿದೆ ಅವ್ರ ಬಾಯಲಿಂದ ಅಂಥೇಳಿ ನಾವು ಅದನ್ನು ಪರಿಶೀಲನೆ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕಂತಲೇ ಬಂದಿದ್ದೀವಿ. ಮೊದಲನೇದಾಗಿ ಅವರನ್ನು ಗಡಿಪಾರು ಮಾಡಬೇಕಂತ ನಾನು ಕೇಳ್ಕೊತೀನಿ. ಈ ಬೆಳವಣಿಗೆಯನ್ನು ಖಂಡಿಸಿರುವ ಕಾಂಗ್ರೆಸ್ ನಾಯಕರು ಜನಪ್ರತಿನಿಧಿಗಳು ಸಾರ್ವಜನಿಕವಾಗಿ ಜವಾಬ್ದಾರಿಯುತವಾಗಿ ಮಾತನಾಡಬೇಕೆಂದು ಆಗ್ರಹಿಸಿದ್ದಾರೆ. ಇಂತಹ ಹೇಳಿಕೆಗಳು ಸಮಾಜದಲ್ಲಿ ಉದ್ವಿಗ್ನತೆ ಸೃಷ್ಟಿಸುವ ಸಾಧ್ಯತೆ ಇದ್ದು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಇನ್ನೊಂದೆಡೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಆರೋಪಗಳನ್ನು ತಳ್ಳಿಹಾಕಿದ್ದು ಹೇಳಿಕೆಯನ್ನು ರಾಜಕೀಯವಾಗಿ ತಿರುಚಿ ಅನಗತ್ಯ ವಿವಾದ ಸೃಷ್ಟಿಸಲಾಗುತ್ತಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಪ್ರಕರಣದ ತನಿಖೆ ಮುಂದುವರೆದಿದ್ದು ತನಿಖೆಯ ವರದಿಯ ಆಧಾರದ ಮೇಲೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಒಟ್ಟಾರೆ ಶಾಸಕ ಯಶ್ಪಾಲ್ ಸುವರ್ಣ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು ಪ್ರಕರಣದ ತನಿಖೆಯ ಫಲಿತಾಂಶದತ್ತ ಎಲ್ಲರ ಗಮನ ನೆಟ್ಟಿದೆ.